ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಬದಲಾವಣೆ ಕೂಗು. ಸುರ್ಜೇವಾಲಾ ಎಚ್ಚರಿಕೆ ಬೆನ್ನಲ್ಲೇ ನಾಯಕರಿಂದ ಸಿಎಂ ಪಟ್ಟದ ಮಾತು. ದಲಿತ ಡಿನ್ನರ್ ಮೀಟಿಂಗ್ಗೆ ಮುಂದುವರೆದ ಪ್ರಯತ್ನ. ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಕ್ರೆಡಿಟ್ ವಾರ್. ಬೆಳಗಾವಿ ಜಗಳದಿಂದಲೇ ಸರ್ಕಾರ ನಾಶ ಎಂದು ಅಶೋಕ್ ಭವಿಷ್ಯ. ಇದೆಲ್ಲವನ್ನ ನೋಡೋಣ ಕೈ ಕಲಹ ನ್ಯೂಸ್ ಟಾಪ್ 9ನಲ್ಲಿ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಬದಲಾವಣೆ ಕೂಗು ಎದ್ದಿದೆ. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕೈಕುರ್ಚಿ ಕಲಹ ಮತ್ತೆ ಬೀದಿಗೆ ಬಂದಿದೆ. ದಲಿತ ಸಿಎಂ, ಉತ್ತರ ಕರ್ನಾಟಕ ಕೋಟಾದಡಿ ಸಿಎಂ ಹುದ್ದೆಗೆ ಪೈಪೋಟಿಯಂತೆ ಸ್ವತಃ ಸಚಿವರೇ ಚರ್ಚೆ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೊನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಉಪಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಸಚಿವರೇ ಇರಲಿ ಯಾರೇ ಇರಲಿ ಅನಗತ್ಯ ಹೇಳಿಕೆ ಬೇಡ. ಒಂದ್ ವೇಳೆ ಹೇಳಿಕೆ ಕೊಟ್ರೆ ಯಾವುದೇ ಕ್ರಮಕ್ಕೂ ಹಿಂಜರಿಯುವುದಿಲ್ಲ ಅಂತ ಸುರ್ಜೇವಾಲಾ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ವಾರ್ನಿಂಗ್ ಕೊಟ್ಟರು. ಸಚಿವರು ಕಾಂಗ್ರೆಸ್ ನಾಯಕರು ಮಾತ್ರ ಬಾಯಿ ಮುಚ್ಚುತ್ತಿಲ್ಲ. ದಲಿತರು ಯಾಕೆ ಸಿಎಂ ಆಗಬಾರದು ಅಂತ ಆರ್ಬಿ ತಿಮ್ಮಾಪುರ ಪ್ರಶ್ನಿಸಿದ್ದಾರೆ. ಇತ್ತ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಒಂದು ಹೆಜ್ಜೆ ಮುಂದೆ ಹೋಗಿ ಉತ್ತರ ಕರ್ನಾಟಕದವರು ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಯಾರಿಗೆ ನೋಡಿ, ರಾಜಕಾರಣದಾಗ ಯಾರಿಗೂ ಏನು ಸಮಾಧಾನನೇ ಇಲ್ಲ. ಶೋಷಿತ ವರ್ಗದವರು ನಾವ್ಯಾಕೊಮ್ಮೆ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಸಹಜ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ವಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ನಾನು ಹೇಳ್ಬೇಕು. ಮುಖ್ಯಮಂತ್ರಿ ಆಗಿರ್ತಾರೆ, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ. ಒಂದು ಕಡೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿದ್ರೆ, ಕಳೆದ ವಾರ ಮುಂದೂಡಿಕೆಯಾಗಿದ್ದ ದಲಿತ ನಾಯಕರ ಸಭೆ ಬಗ್ಗೆ ಚರ್ಚೆ ಇನ್ನೂ ಜೀವಂತವಾಗಿದೆ. ದಲಿತ ಸಭೆಯ ವಿಚಾರವಾಗಿ ಮೊನ್ನೆ ಸಿಎಲ್ಪಿ ಸಭೆ ವೇಳೆ ಚರ್ಚೆಗೆ ನಾಯಕರು ಮುಂದಾಗಿದ್ರು. ಆದ್ರೆ ದಲಿತ ಸಮುದಾಯದ ಸಭೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ನಾನು ಮಾತಾಡೋಕ್ಕಾಗಿಲ್ಲ, ಇನ್ನು ಮಾತಾಡ್ತೀನಿ. ಅವರಿಗೆ ವಿವರಣೆ ಕೊಡ್ತೀವಿ, ನಾವು ಯಾಕೆ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೋ. ಅವ್ರು ಬೇಡಪ್ಪ ನೀವು ಮಾಡಬೇಡಿ ಅಂದರೆ ನಿಲ್ಲಿಸ್ತೀವಿ. ಡಿನ್ನರ್ ಪಾರ್ಟಿ ಯಾರು ಬೇಕಾದ್ರೂ ಕೊಡಬಹುದು, ಅವರ ವೈಯಕ್ತಿಕ. ಆದ್ರೆ ಗೊಂದಲ ಆಗ್ಬಾರ್ದು. ಗೊಂದಲದಿಂದಾಗಿ ತಪ್ಪು ಸಂದೇಶ ಹೋಗುತ್ತೆ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಯಾವುದೇ ಡಿನ್ನರ್ ಪಾರ್ಟಿ ಮಾಡಬಾರದೆಂದು ಸುರ್ಜೇವಾಲಾ ಹೇಳಿದ್ದಾರೆ. ಸಿಎಂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಹಾಗಾಗಿ ಗೊಂದಲ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ 140 ಜನ 17 ಜನ MLA ಇರಬೇಕಾದ್ರೆ ಇನ್ನೂ ನೀವು ಗೊಂದಲ ಮಾಡ್ಕೊಳ್ತಿದ್ದೀರಿ, ಇನ್ನೂ ಅಧಿಕಾರದಲ್ಲಿ ಇದು ಮಾಡ್ತೀರಿ ಅನ್ನೋದು ತಪ್ಪು ಸಂದೇಶ ಆಗುತ್ತೆ. ಮೊನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಎದುರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಕ್ರೆಡಿಟ್ ವಾರ್ ನಡೆದಿದ್ದು ಹೊಸ ಕಲಹ ಶುರುವಾಗಿದೆ. ಹೆಬ್ಬಾಳ್ಕರ್ ಸಚಿವೆ ಆದ್ಮೇಲೆ ಡಿಸಿಸಿ ಕಚೇರಿ ಕಟ್ಟಡ ನಿರ್ಮಾಣ ಆಯ್ತು ಎಂದ ಡಿಕೆ ಮಾತಿಗೆ ಸತೀಶ್ ಜಾರಕಿಹೊಳಿ ಸಿಟ್ಟಾಗಿದ್ರಂತೆ. ಡಿಸಿಸಿ ಕಚೇರಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ, 3 ಕೋಟಿ ಕೊಟ್ಟಿದ್ದು ನಾನು ಅಂತ ಸತೀಶ್ ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ ಮನೆಯ ಜಗಳ ನೋಡ್ತಿರೋ ಬಿಜೆಪಿ ನಾಯಕರು ಮುಸಿ ನಗ್ತಿದ್ದಾರೆ. ಬೆಳಗಾವಿ ಜಗಳದಿಂದಲೇ ಸರ್ಕಾರ ಸರ್ವನಾಶವಾಗುತ್ತೆ ಎಂದಿರೋ ಅಶೋಕ್ ಸಿಎಂ ಕುರ್ಚಿ ಕಾಲನ್ನ ಮುರಿಯಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಒಂದ್ ಕಡೆ, ಡಿಕೆ ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ ಸಿಎಂ ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಸಿಎಂ ಸಿದ್ದರಾಮಯ್ಯಗೆ ಏನಾದ್ರೂ ಸ್ವಲ್ಪನಾದ್ರೂ ನೈತಿಕತೆ ಇದ್ರೆ ಒಳ್ಳೆಯ ತೀರ್ಮಾನ ಮಾಡಿ ಜನರಿಗೆ ಕೈ ಮುಗಿಯೋದು ಒಳ್ಳೆಯದು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡಿ ಅಂತ ಸೋಮಣ್ಣ ಹೇಳಿದ್ದಾರೆ. ಬಾಗಲಕೋಟೆ ನಗರದಲ್ಲಿ ಮಾತನಾಡಿದ ಸೋಮಣ್ಣ, ಸಿದ್ದರಾಮಯ್ಯ ಸಚಿವರಾಗಿದ್ದಾಗ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ, ಆದ್ರೆ ಆ ಸಿದ್ದರಾಮಯ್ಯ ಈಗ ಕಳೆದು ಹೋಗಿದ್ದಾರೆ. ಈ ಸಿದ್ದರಾಮಯ್ಯ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಅವ್ರು ಕೆಲಸ ಮಾಡಿದಂಥ ಸಿದ್ದರಾಮಯ್ಯನವರೇ ಇದ್ದರೆ, ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಅವ್ರಿಗೆ ಏನಾದ್ರು ಕನ್ಸರ್ನ್ ಇದ್ದರೆ ಅವ್ರು ಒಳ್ಳೆ ತೀರ್ಮಾನ ಮಾಡೋದು ಒಳ್ಳೆಯದು.